ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವತ್ತು ಹರ್ಷಿತ್ಗೆ GRE ಎಕ್ಸಾಮ್ ಇದೆ. ಎಕ್ಸಾಮ್ಗೋಸ್ಕರ ಆಚಾರ್ಯ ಕಾಲೇಜಿಗೆ ಬಂದಿದ್ದೇನೆ. ಅವನ ಜೊತೆ ನಾನು ಕೂಡ ಬಂದೆ. ಯಾಕಂದರೆ ಹರ್ಷಿತ್ಗೆ ಇವತ್ತು ಹುಷಾರಿರಲಿಲ್ಲ, ತುಂಬ ಡಲ್ ಆಗಿದ್ದ. ಬೈಕಲ್ಲಿ ಹೋಗ್ತೀನಿ ಅಂತ ನನಗೆ ಸ್ವಲ್ಪ ಭಯ ಇತ್ತು, ಅದಕ್ಕೋಸ್ಕರ ಒಟ್ಟಿಗೆ ಕಾರಲ್ಲೇ ಬಂದ್ವಿ. ಮೇಲ್ಗಡೆ ಎಕ್ಸಾಮ್ ನಡೀತಾ ಇದೆ. 2:30ವರೆಗೂ ಎಕ್ಸಾಮ್ ಇರುತ್ತೆ. ನಾವು 9:30ಗೆ ಇಲ್ಲಿ ಬಂದ್ವಿ. ಮನೆ ಬಿಟ್ಟಿದ್ದು 8:00. ಇಲ್ಲಿ ಬರೋಷ್ಟರಲ್ಲಿ 9:30, 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅರ್ಧ ಗಂಟೆ ಮುಂಚೆ ಇಲ್ಲಿ ಇರಬೇಕು ಅಂತ ಹೇಳಿದರು. ಬೇಗನೆ ಹೊರಟ್ವಿ. ಸ್ಟಾರ್ಟ್ ಆಗಿದೆ ಎಕ್ಸಾಮ್. ಅವ್ನು ಬರೋವರೆಗೂ ನಾನು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತೀನಿ. ನನ್ನ ಸುತ್ತಲೂ 2-3 ನಾಯಿಗಳಿದೆ, ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ, ಬಿಸಿಲಿಲ್ಲ, ಕಾಮ್ ಆಗಿದೆ. ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಈ ನೇಚರ್ನ ಕೂಡ ಎಂಜಾಯ್ ಮಾಡ್ತಾ ಇದ್ದೆ. ಬಾ. ಐ ಥಿಂಕ್ ಇದು ಅಂಜೀರ್ ಅಂತ. ಹ್ಞೂ, ಅಂಜೀರ್ ತಿನ್ನೋದಿಲ್ವಾ? ಬಟ್ ಇದು ಅಂಜೀರಾ ಇಲ್ಲ ಗೊತ್ತಾಗ್ತಿಲ್ಲ. ನೋಡೋಕೆ ಅದೇ ಥರ ಇದೆ. ಕ್ಯಾಂಪಸ್ ಮೇಲೆ ತುಂಬ ಚೆನ್ನಾಗಿದೆ. ಇದು ಆಚಾರ್ಯ ಅಷ್ಟೇನಾ? ಆಚಾರ್ಯ ಕಾಲೇಜ್. ಇನ್ನು ಪ್ರಿಯಾ ಹೋಗ್ತಿದ್ದು ಮತ್ತೊಂದು ಕಾಲೇಜ್, ಅದು ಸುಂಕದಕಟ್ಟೆ ಹತ್ರ ಇದೆ. ಇದು ಇನ್ನೊಂದು ಬ್ರಾಂಚ್. ಇವತ್ತು ಹರ್ಷಿತ್ ಕಾಲೇಜಲ್ಲಿ ಎಕ್ಸಾಮ್ ಇದ್ದಿದ್ದು, ಏನದು ಸೆಂಟರ್ ಇದ್ದು ಆಚಾರ್ಯ ಕಾಲೇಜ್. ಇದು ಯಾವುದು ಕುದುರೆನಗರ ಅಂತಲೇ ಬರುತ್ತೆ, ಕುದುರೆಗೆರೆ ಹತ್ರ ಬರುತ್ತೆ. ಇದು ಇಲ್ಲಿರುವಂಥ ಆಚಾರ್ಯ ಕಾಲೇಜ್. ಇನ್ನೊಂದು ಪ್ರಿಯಾ BSc ಮಾಡಿದ್ದು ಕಾಲೇಜು, ಅದು ಆಚಾರ್ಯ ಕಾಲೇಜ್, ಅದು ಸುಂಕದಕಟ್ಟೆ ಹತ್ರ ಬರುತ್ತೆ. ಸೊ ಈ ಕ್ಯಾಂಪಸ್ ತುಂಬ ದೊಡ್ಡದಾಗಿದೆ. ಹೌದು, ಎಲ್ಲ ಕಡೆ ಎಲ್ಲದಕ್ಕೂ ಬೋರ್ಡ್ಸ್ ಇರುತ್ತೆ. ಹಾಂ, ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಟೈಮ್ ಆಗಿದೆ 2:30. ಬೆಳಗ್ಗೆ 8:00ಗೆ ಮನೆ ಬಿಟ್ಟಿದ್ದು. ಹಾಂ, ತುಂಬ ಜೋರಾಗಿದೆ. ನಿಧಾನಕ್ಕೆ ಹೋಗ್ಬೇಕಾಯ್ತಾ? ಇಲ್ಲಾಂದರೆ ಎಲ್ಲ ನಿಲ್ಲಿಸ್ಬಿಡು ಸೈಡಲ್ಲಿ, ಸ್ವಲ್ಪ ಕಮ್ಮಿ ಆಗೋರು. ಕಾಲೇಜ್ ಬಿಟ್ಟು ಕೂಡಲೇ ನಾವು ಹೊರಗೆ ಬಂದ ತಕ್ಷಣ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮನೆಗೆ ಹೋಗೋವರೆಗೂ ಮಳೆ ಇದ್ದೇ ಇತ್ತು. ಸೊ ಹರ್ಷಿತ್ಗೆ ಬೇರೆ ಹುಷಾರಿರಲಿಲ್ಲ, ಮತ್ತು ನಾನು ಆಮೇಲೆ ವೀಡಿಯೋ ಶೂಟ್ ಮಾಡಲಿಕ್ಕೂ ಆಗಲಿಲ್ಲ. ಮನೆಗೆ ಹೋಗಿ ಸುಮ್ಮನೆ ರೆಸ್ಟ್ ಮಾಡಿಬಿಟ್ವಿ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದೆ. ಈಗ ವಾಯ್ಸ್ ಓವರ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ. ಯಾವ ಟಾಪಿಕ್ ಇಟ್ಕೊಂಡು ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡು ಆ ಟಾಪಿಕ್ ಬಗ್ಗೆ ನಂಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಪ್ರಿಯ ಇಲ್ಲದೇ ಇರೋದು ತುಂಬ ನನಗೆ ಬೇಜಾರಾಗ್ತಿದೆ. ಇನ್ನೇನು ಹೇಳಲಿ, ಆ್ಯಸ್ ಯೂಶ್ವಲ್ ನಮ್ಮ ರೂಟೀನ್ ನಡೀತಾ ಇದೆ. ಮನೇಲಿ 2 ಬಾಯ್ಸ್ ಇದ್ದಾರೆ, ಅಂದರೆ ಹಸ್ಬೆಂಡ್ ಮತ್ತು ಮಗ ಇದ್ದಾನೆ. ನಾನೇನೇ ಹೇಳಿದ್ರು ಅವ್ರಿಗೆ ನನ್ನ ಮನಸ್ಸಲ್ಲಿರುವಂಥ ಮಾತನ್ನು ಅವ್ರ ಜೊತೆಗೆ ಹಂಚ್ಕೊಳಕ್ಕಾಗೋದೇ ಇಲ್ಲ. ಅದೇ ಪ್ರಿಯ ಇದ್ದಿದ್ರೆ 1 ಕಪ್ ಕಾಫಿ ಕುಡಿತಾ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ದಂಗೆ ಮನಸ್ಸಲ್ಲಿರೋವಂಥ ಎಲ್ಲ ನಾವು ಮರ್ತೋಗ್ತಾ ಇತ್ತು. ಹಿಂದಿನ ದಿನ ಹರ್ಷಿತ್ ಎಕ್ಸಾಮ್ ಮುಗಿಸ್ಕೊಂಡು ನಾನು ಹರ್ಷಿತ್ ಇಬ್ಬರು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 4 ಗಂಟೆ ಆಯಿತು. ಮಳೆನೂ ಅಷ್ಟೇ ಜೋರಾಗಿ ಬರ್ತಾಯಿತ್ತು. ಹಾಗೆ ಮೇಯ್ನಾಗಿ ನನಗೆ ಡಿಶ್ ವಾಷರ್ಗೆ ಬೇಕಾಗಿರೋಂಥ ಟ್ಯಾಬ್ಲೆಟ್ ಮತ್ತು ಸಾಲ್ಟ್ ಎಲ್ಲ ಖಾಲಿಯಾಗಿತ್ತು. ಆದರೆ ಹರ್ಷಿತ್ ತೊಗೊಂಡು ಬರೋಕ್ಕೆ ಅವನಿಗೆ ಹುಷಾರಿಲ್ಲ ಅಂತನೋ ಕಾರಣಕ್ಕೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ವಿ. ಆದರೆ ಡೆಲಿವರಿ ಕೊಡೋಕ್ಕೆ ರಾತ್ರಿ 10 ಗಂಟೆ ಆಯಿತು. 10 ಗಂಟೆನಲ್ಲಿ ನಂಗೆ ಪಾತ್ರೆ ಲೋಡ್ ಮಾಡೋಷ್ಟು ಕೂಡ ಮೂಡಿರಲಿಲ್ಲ. ಸೊ ಬೆಳಗ್ಗೆನೇ ಕಿಚನ್ ಕ್ಲೀನ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೆ. ಈಗ ಫಸ್ಟ್ ಸ್ನಾನ ಪೂಜೆ ಆದ ನಂತರ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ.
ಏನು ಸುಜಾತ, ಸ್ನಾನ ಪೂಜೆ ಎಲ್ಲ ಆದಮೇಲೆ ಮನೆ ಕ್ಲೀನ್ ಮಾಡ್ತಿದ್ದೀರಾ ಅಂತ ಅನ್ಕೋಬೋದು. ಯೂಶ್ವಲಿ ಪ್ರತಿದಿನ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಆದಮೇಲೆ ಪೂಜೆ ಮಾಡ್ತಾಯಿದ್ದು, ಅದಾದ ನಂತರನೇ ಇನ್ನು ಮುಂದಿನ ಕೆಲಸಗಳು ನಡೀತಾಯಿದ್ವು. ಆದರೆ ಇವತ್ತು ಎದ್ದು ಕೂಡಲೇ ಮನಸ್ಸು ಯಾಕೋ ಸರಿ ಇರಲಿಲ್ಲ ಅಂತ ಅನಿಸ್ದಾಗ ಫಸ್ಟ್ ಸ್ನಾನ ಪೂಜೆ ಮಾಡೋಣ ಅಂತ ಅನ್ನಿಸ್ತು. ಒಂದು ಮಗು ದೂರ ಇದೆ, ಇನ್ನೊಂದು ಮಗು ಹುಷಾರಿಲ್ಲ ಅಂತ ಅನಿಸ್ದಾಗ ಬೇರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ. ಫಸ್ಟ್ ದೇವ್ರಿಗೆ ನಮ್ಮ ಒಂದು ಮನಸ್ಸಿನ ನೋವನ್ನ ಹೇಳ್ಕೊಂಬಿಟ್ರೆ ಒಂದು ಸಮಾಧಾನ ಅನಿಸುತ್ತೆ ಅನ್ನೋಕ್ಕೋಸ್ಕರ ಫಸ್ಟು ಸ್ನಾನ ಪೂಜೆ ಮುಗಿಸಿ ನಂತರ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡಿಶ್ ವಾಷರ್ಗೆ ಹಾಕುವಂಥ ಸಾಲ್ಟ್ ಮತ್ತು ಡಿಟರ್ಜೆಂಟ್ ಮತ್ತು ರಿನ್ಸೈಡ್ ಒಂದು ಮನೇಲಿ ಸ್ವಲ್ಪ ಉಳಿದಿತ್ತು, ಬಿಟ್ಟರೆ ಮಿಕ್ಕಿದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇದನ್ನು 3 ಒಟ್ಟಿಗೆ ನಾವು ಆರ್ಡ್ರ್ ಮಾಡಿದ್ವಿ ಅಮೆಝಾನಲ್ಲಿ. ಹಾಗೆ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಯಿತು ಅಂಗಡಿಯಲ್ಲಿ ಸಿಗೋದಕ್ಕೂ ಅಮೆಝಾನ್ಗೂ ಸುಮಾರು ಡಿಫ್ರೆನ್ಸ್ ಇದೆ. ನಮಗೆ ಅಮೆಝಾನಲ್ಲೇ ಕಮ್ಮಿ ಅಂತ ಅನ್ನಿಸ್ತು. ನಮಗೆ ಇದು 3 ಸೇರಿ 500 ಚಿಲ್ಲರೆ ಆಯಿತು, 510 ರೂಪಾಯಿ ಏನೋ ಆಯಿತು. ಆದರೆ ಇದು 3 ಪ್ಯಾಕೆಟ್ ಒಟ್ಟಿಗೆ ನಾವು ಏನಾದರೂ ಶಾಪಲ್ಲಿ ತೊಗೊಂಡ್ರೆ 600 ರೂಪಾಯಿ ಮೇಲಾಗುತ್ತೆ. ನೋಡಿ, ಇದು ರಿನ್ಸೈಡ್ ಸ್ವಲ್ಪ ಉಳಿದಿತ್ತು, ಬಿಟ್ಟರೆ ಮಿಕ್ಕಿದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾನು ಇದನ್ನು ಅಮೆಝಾನಲ್ಲೇ ಆರ್ಡ್ರ್ ಮಾಡಿದ್ದೆ. ರೆಗ್ಯುಲರಾಗಿ ನಾವು ಬಳಸೋವಂಥ ಎಲೆಕ್ಟ್ರಿಕ್ ಐಟಮ್ಗಳಂದರೆ ವಾಷಿಂಗ್ ಮಿಷಿನ್ ಇರ್ಬೋದು, ಮಿಕ್ಸಿ ಇರ್ಬೋದು, ಹಾಗೆ ಡಿಶ್ ವಾಷರ್ ಇರ್ಬೋದು, ಇದರಲ್ಲೂ ಕೂಡ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಅಂದರೆ ನಾವು ಹೇಗೆ ಪ್ರತಿದಿನ ಉಪಯೋಗಿಸುವಾಗ ಅದು ಒಳಗಡೆ ಎಲ್ಲ ಬ್ಲಾಕೇಜ್ ಆಗೋವಂಥ ಸಾಧ್ಯತೆ ಇರುತ್ತೆ, ಅಥವಾ ಅದರಲ್ಲೂ ಕೂಡ ಕೆಲವು ಸತಿ ಬ್ಯಾಡ್ ಸ್ಮೆಲ್ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದು ತುಂಬ ಮುಖ್ಯ. ಇದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಗೆ ಅಂತಲೇ ಈ ಥರ ಡಿಸ್ಕೆಲರ್ ಅಂತ ಸಿಗುತ್ತೆ. ಆ ಪೌಡರ್ನ ಹಾಕಿ ಒಂದು 30 ಮಿನಿಟ್ಸ್ ಆನ್ ಮಾಡೋದ್ರಿಂದ ಸಾಲ್ಟ್ ವಾಟರಿಂದ ಆಗುವಂಥ ಕರೆ ಅಥವಾ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ರೂ ಕೂಡ ಹೊರಟೋಗುತ್ತೆ. ಇಲ್ಲಿ ನೋಡಿ, ಒಂದು ಲೈಟ್ ಆನ್ ಆಗಿದೆ. ಇಲ್ಲಿ ಏನು ತೋರಿಸಿದೆ ಅಂದರೆ ಸಾಲ್ಟ್ ಖಾಲಿಯಾಗಿದೆ ಅಂತ ಅದನ್ನು ತೋರಿಸಿರುತ್ತೆ. ಆ ಟೈಮಲ್ಲಿ ಇಂಡಿಕೇಷನ್ ತೋರಿಸೋದನ್ನು ನೋಡಿಕೊಂಡು ನಾವು ರೀಫಿಲ್ ಮಾಡ್ಕೋಬೋದು. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸಣ್ಣ ಡೀಟೇಲ್ ವೀಡಿಯೋ ಡಿಶ್ ವಾಷರ್ ಬಗ್ಗೆ ನಾನು ಹೇಳ್ತಿರೋ ರೀಸನ್ ಎತ್ತಕ್ಕೆ ಅಂದರೆ, ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ರು. ನಾನು ಕೂಡ ಡಿಶ್ ವಾಷರ್ ತೊಗೋಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀನಿ, ತೊಗೊಳ್ಳೋದು ಬೇಡವೋ ಅಂತ ಕೂಡ ಯೋಚನೆ ಮಾಡ್ತಿದ್ದೀನಿ. ನೀವು ಈಗಾಗಲೇ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದಿರಾ, ಜೆನ್ಯೂನ್ ಆಗಿ ನಿಮ್ಮ ರಿವ್ಯೂ ಕೊಡಿ ಅಂತ ಕೇಳಿದರು. ಹಾಗಾಗಿ ನಾನು ಇದನ್ನು ಉಪಯೋಗಿಸೋದ್ರ ಜೊತೆಗೆ ನನ್ನ ರಿವ್ಯೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಒಂದು 30 ಮಿನಿಟ್ಸ್ ನಾನು ಕ್ಲೀನ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ. ಇದಾದ ನಂತರ ನಾವು ಪಾತ್ರೆ ಲೋಡ್ ಮಾಡ್ಬೋದು. ಆ 30 ಮಿನಿಟ್ಸ್ ಅಷ್ಟರಲ್ಲಿ ನಾನು ಈ ತರಕಾರಿ ಕ್ಲೀನ್ ಮಾಡ್ಕೊತಿದ್ದೀನಿ. ಹಿಂದಿನ ದಿನ ಹಸ್ಬೆಂಡ್ ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು, ಮೆಣಸಿನಕಾಯಿ, ಬೆಂಡೆಕಾಯಿ ಮತ್ತು ಕ್ಯಾರೆಟ್ ತೊಗೊಂಬಂದಿದ್ರು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಥರದ ಬಾಕ್ಸ್ಗಳು ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಸಿಗುವಂಥ ಬಾಕ್ಸ್ ಫ್ರಿಡ್ಜ್ ಒಳಗಡೆ ಕನ್ವೀನಿಯೆಂಟಾಗೂ ಇರುತ್ತೆ, ಸ್ಪೇಸ್ ಸೇವ್ ಕೂಡ ಮಾಡುತ್ತೆ. ಮೆಣಸಿನಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು, ಪುದೀನ ಇಂಥದನ್ನೆಲ್ಲ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಸ್ಟೋರ್ ಮಾಡುವಾಗ ಈ ಥರ ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿ ನಂತರ ನಾವು ಸ್ಟೋರ್ ಮಾಡಿದ್ರೆ ಅದರಲ್ಲಿರೋಂಥ ಮಾಯ್ಶ್ಚರ್ ಅಂದರೆ ತೇವಾಂಶ ಎಲ್ಲ ಪೇಪರ್ ಹೀರ್ಕೊಂಡ್ಬಿಡುತ್ತೆ. ತುಂಬ ದಿನದವರೆಗೂ ನೀವು ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಅಮೆಝಾನಲ್ಲಿ ನಿಮಗಿದು 4 ಬಾಕ್ಸ್ ಇರೋದೇ ಸೆಟ್ ಸಿಗುತ್ತೆ. ಸೊ ಕನ್ವೀನಿಯೆಂಟಾಗಿ ನೀವು ಸ್ಪೇಸ್ ಸೇವ್ ಮಾಡಿಕೊಂಡು ಈ ಥರ ತರಕಾರಿಗಳನ್ನು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೋಬೋದು. ಡಿಸ್ಕೆಲರ್ ಹಾಕಿ 30 ನಿಮಿಷದ ನಂತರ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಶೈನ್ ಇದೆ, ಹಾಗೆ ಬ್ಯಾಡ್ ಸ್ಮೆಲ್ ಕೂಡ ಹೋಗಿರುತ್ತೆ. ಹೊಸ ಡಿಶ್ ವಾಷರ್ ತಂದಾಗ ಹೇಗೆ ಸ್ಪಾರ್ಕ್ಲಿಂಗ್ ಶೈನ್ ಇರುತ್ತೋ ಆ ರೀತಿ ಶೈನ್ ಇದೆ. ಈ ಥರ ನಾವು ತಿಂಗಳಿಗೆ ಒಂದು ಸತಿ ಈ ಥರ ಡಿಸ್ಕೆಲರ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಒಳಗಡೆ ಏನಾದ್ರು ಆ ಸಾಲ್ಟ್ ವಾಟ್ರಿಂದ ಕರೆ ಆಗಿದ್ರು ಅದು ಹೊರಟಾಗುತ್ತೆ, ಆ ಬ್ಯಾಡ್ ಸ್ಮೆಲ್ ಕೂಡ ಹೋಗುತ್ತೆ. ಈ ಥರ ನಾವು ವಾಷಿಂಗ್ ಮಿಷಿನ್ ಮತ್ತು ಡಿಶ್ ವಾಶ್ ಎರಡಕ್ಕೂ ಕೂಡ ಡಿಸ್ಕೆಲರ್ ತಿಂಗಳಿಗೆ ಒಂದು ಸತಿ ಹಾಕೊಳ್ಳೋದು ಒಳ್ಳೆಯದು. ಅದಾದ ನಂತರ ಸಾಲ್ಟ್ ರೀಫಿಲ್ ಮಾಡಿದ್ದೀನಿ. ಆನಂತರ ಡಿಟರ್ಜೆಂಟ್ ಪೌಡರ್ ಮತ್ತು ರಿನ್ಸೈಡ್ನ ಹಾಕಿ ನಂತರ ಪಾತ್ರೆ ಲೋಡ್ ಮಾಡಿ ಆನ್ ಮಾಡ್ಕೋಬೋದು. ರಿನ್ಸೈಡ್ ಹಾಕೋ ಕಾರಣ ಏನಂದರೆ ಪಾತ್ರೆಗಳಲ್ಲಿ ಒಂದು ಒಳ್ಳೆ ಶೈನ್ ಕೊಡುತ್ತೆ. ಗಾಜಿನ ಪಾತ್ರೆ ಆಗಲಿ, ಪಿಂಗಾಣಿ ಪಾತ್ರೆ ಆಗಲಿ, ಸ್ಟೀಲ್ ಆಗಲಿ ಫಳಫಳ ಅಂತ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಆದ ನಂತರ ಪಾತ್ರೆಗಳನ್ನೆಲ್ಲ ಲೋಡ್ ಮಾಡಿ ನಾವು ಎಷ್ಟು ಪಾತ್ರೆ ಇಟ್ಟಿದ್ವಿ, ಎಷ್ಟು ನಿಮಿಷ ಬೇಕು ಅಂತ ನಾವೇ ಇದರಲ್ಲಿ ಟೈಮ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಜಿಡ್ಡಿನ ಪಾತ್ರೆ ಇದೆಯಾ ಅಥವಾ ಬೇಗ ನಮಗೆ ಕ್ವಿಕ್ಕಾಗಿ ವಾಶ್ ಆಗಬೇಕೋ ಆ ಥರ ಟೈಮ್ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದರಲ್ಲಿ ಪಾತ್ರೆಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ತಿಂಡಿಗೆ ತರಕಾರಿ ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಪಾತ್ರೆ ಕೂಡ ವಾಶ್ ಆಗಿದೆ. ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತಿದೆ. ಅವಾಗಲೂ ಎಷ್ಟು ಕೊಳೆ ಇತ್ತು, ಇದಂತೂ ತುಂಬ ಜಿಡ್ಡಿತ್ತು. ಎಷ್ಟು ನೀಟಾಗಿ ಕೊಳೆ ಎಲ್ಲ ಹೋಗಿದೆ. ನನಗಂತೂ ಇದು ಮೋಸ್ಟ್ ಸ್ಯಾಟಿಸ್ಫೈಡ್ ಪ್ರಾಡಕ್ಟ್ ನಾನು ತೊಗೊಂಡಿದ್ದು ಅಂತಲೇ ಹೇಳ್ಬೋದು. ಇದು ಕೂಡ ನಾನು ಅಮೆಝಾನಿಂದನೇ ತರಿಸಿದ್ದು.
ಏನು ಹೇಳ್ತಾರೆ ಡಿಶ್ ವಾಷರ್ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಶೈನ್ ಬರ್ತಾ ಇದೆ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಅದೇ ರೀತಿ ಮೇಂಟೆನೆನ್ಸ್ ಕೂಡ ನಾವು ಡಿಶ್ ವಾಷರ್ನು ಕೂಡ ಅದೇ ರೀತಿ ಮೇಂಟೈನ್ ಮಾಡಬೇಕು. ಇದಕ್ಕೆ ಸಾಲ್ಟ್ ಇನ್ಸೈಡ್ ಇದೆಲ್ಲ ಕರೆಕ್ಟ್ ಟೈಮ್ಗೆ ಹಾಕ್ತಿರಬೇಕು. ಹಾಗೆ ಇದನ್ನು ಕೂಡ ಕ್ಲೀನ್ ಮಾಡೋದು ಕೂಡ ತುಂಬ ಮುಖ್ಯ. ಆವಾಗಷ್ಟೇ ನಮ್ಮ ಪಾತ್ರೆಗಳು ಕೂಡ ತೊಳೆದಿರೋದು ಚೆನ್ನಾಗಿರುತ್ತೆ, ಒಳ್ಳೆ ಶೈನ್ ಇರುತ್ತೆ. ನೋಡಿ ಎಲ್ಲ ಶೈನ್ ಹೆಂಗಿದೆ ಅಂತ ಪಳಪಳ ಅಂತ ಹೊಳಿತಿದೆ. ಡಿಯರ್, ನಾನೀಗಾಗಲೇ ಸುಮಾರು ಪ್ರಾಡಕ್ಟು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆದರೂ ಕೂಡ ಕಮೆಂಟಲ್ಲಿ ಲಿಂಕ್ ಹೇಳ್ತಿರ್ತೀರ. ಇವತ್ತಿನ ಬ್ಲಾಗಲ್ಲಿ ನಾನು ಏನೇನೆಲ್ಲ ತೋರಿಸಿದ್ದೀನಿ ಅದೆಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಪ್ಲೀಸ್ ಒಂದ್ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ತೀರಿ. ನಾನು ಈ ಡಿಶ್ ವಾಷರ್ ತೊಗೊಳೋಕ್ಕೆ ನೋಡ್ತಾ ಇದ್ದಾಗ ಆಗ 36,000 ರೂಪಾಯಿ ಇತ್ತು. ಸರಿ ಇನ್ನು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡೋಣ, ಇನ್ನೊಂದು 2 ತಿಂಗಳು ಬಿಟ್ಬಿಟ್ಟು ನೋಡೋಣ ಅಂತ ಅಷ್ಟರಲ್ಲಿ ದೀಪಾವಳಿ ಟೈಮಿಗೆ ಕಮ್ಮಿ ಆಗುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ಟೈಮ್ ಕಾಯ್ದು ಕಮ್ಮಿ ಆದಮೇಲೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ರೆ ಒಂದೊಂದು ವಾರಕ್ಕೂ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಯಿತು. ಯಾಕಂದರೆ ಇವಾಗ ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರಿಗೂ ಕೆಲಸದವ್ರ ಅವಶ್ಯಕತೆ ಇರುತ್ತೆ. ಕೆಲಸದವ್ರು ಕೆಲವು ಸತಿ ಕೈ ಕೊಟ್ಬಿಡ್ತಾರೆ, ಎಮರ್ಜೆನ್ಸಿ ಮನೆ ಕೆಲಸ ಆಗಲೇಬೇಕು ಅಂತಂದಾಗ ಎಲ್ಲರೂ ಈ ಥರ ಮಿಷನ್ಗಳಿಗೆ ಮೊರೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ವರ್ಕಿಂಗ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಸುಮಾರು ಜನ ಕೊರೋನಾ ಟೈಮಲ್ಲಿ ಎಷ್ಟೊಂದು ಜನ ಇದನ್ನು ಬೈ ಮಾಡಿದ್ದಾರೆ ಡಿಶ್ ವಾಷರ್ನ. ಅಂದರೆ ಇದು ನಾನು ತೊಗೊಂಡಿರೋದು ಬಾಷ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಂಪ್ನಿಯದ್ದು ಕೂಡ ಇದೆ. ಆ ಥರದನ್ನೆಲ್ಲ ನೀವು ಚೆಕ್ ಮಾಡ್ಬೋದು. ಬಟ್ ನನಗಿದು ಒಳ್ಳೆ ರಿವ್ಯೂ ಕೂಡ ಇತ್ತು, ಜೊತೆಗೆ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಫಳಫಳ ಅಂತ ಇದೆ ಅಂತ. ತುಂಬ ಚೆನ್ನಾಗಿರಲಿರೋ ಜಿಡ್ಡು ಕೊಳೆ ಎಂಥದ್ದು ಇರೋಲ್ಲ, ಎಲ್ಲ ಹೊಟ್ಟೋಗುತ್ತೆ, ಯಾವುದೇ ಸ್ಮೆಲ್ ಇರಲ್ಲ, ಡಿಸ್ಇನ್ಫೆಕ್ಟ್ ಆಗುತ್ತೆ. ಬಿಸಿ ನೀರಲ್ಲಿ ವಾಶ್ ಆಗೋದ್ರಿಂದ ಪಾತ್ರೆಗಳು ತುಂಬ ಚೆನ್ನಾಗಿರುತ್ತೆ. ಸೊ ನಾನಾಗಲೇ ಹೇಳ್ದಂಗೆ ನಾನು ಅವಾಗ ನೋಡಿದಾಗ 36,000 ಇತ್ತು. ಅದಾದಮೇಲೆ ಇನ್ನೊಂದು 2 ತಿಂಗಳು ಕಮ್ಮಿ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಕ್ಕೆ ಹೋದರೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಯಿತು. ಹಾಗಾಗಿ ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತೊಗೋಬೇಕು ಅಂತ ಅನ್ನೋದಕ್ಕೋಸ್ಕರ ಇದನ್ನು ನಾನು ತೊಗೊಳ್ಳೋ ಅಷ್ಟರಲ್ಲಿ ಒಂದು 2 ತಿಂಗಳು ಕಾಯ್ದ ಮೇಲೆ ಹೇಳಿದ್ರೆ 36,000 ಇದ್ದಿದ್ದು 42,000 ಆಗಿತ್ತು. ಸೊ 42,000 ಕೊಟ್ಟು ನಾನು ಇದನ್ನು ತೊಗೊಂಡಿದ್ದು. ಸೊ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು ತೊಗೊಂಡು. ತುಂಬ ಚೆನ್ನಾಗಿದೆ. ಇದುವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಯಾರು ಲೇಡೀಸ್ ತೊಗೋಬೇಕು ಅಂತ ಏನಾದ್ರು ನೀವಿನ್ನೂ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ, ಫಸ್ಟ್ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾಫಿ ಇದು ಕರೆಗಳೆಲ್ಲ ಇರುತ್ತಲ್ವ ಸಂಧಿಯಲ್ಲಿ, ನಾವು ಎಷ್ಟೇ ಕೈಯಲ್ಲಿ ಬ್ರಷಲ್ಲಿ ಉಜ್ಜಿದ್ರೂ ಕೂಡ ಹೋಗಲ್ಲ, ಇದ್ರ ಒಳಗಡೆ ಇರುವಂಥ ಕರೆ ಎಲ್ಲ ಹೊಟ್ಟೋಗುತ್ತೆ. ಸೊ ಪಾತ್ರೆ ಆಯಿತು, ಈಗ ತಿಂಡಿ ಕೆಲಸವನ್ನು ಮುಗಿಸೋಣ ಬೇಗ. ಫುಲ್ ಸಿಲ್ಕಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಹಾಗೆ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು. ಇದೊಂದು ಪಾರ್ಸಲ್ ನನಗೆ ಬಂದಿದೆ. ಇದೇನು ಅಂತಂದ್ರೆ ಅವು ಸುಮಾರು ಪ್ರತಿದಿನ ಅಡುಗೆ ಮಾಡುವಾಗ ಮಸಾಲೆಗಳನ್ನ ಉಪಯೋಗಿಸ್ತೀವಿ. ನಮಗೆ ಗೊತ್ತಿರಲ್ಲ ಎಷ್ಟೋ ಒಳ್ಳೊಳ್ಳೆ ಮಸಾಲೆಗಳು ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಕರ್ನಾಟಕದಿಂದ ಹೊರದೇಶಕ್ಕೆ ಕೂಡ ಹೋಗ್ತಿರುತ್ತೆ. ಆ ಮಸಾಲೆಗಳೇ ನಮಗೆ ಗೊತ್ತಿರಲ್ಲ. ಆ ಥರದ ಒಂದು ಮಸಾಲೆ ಬಗ್ಗೆ ನಿಮಗೆ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಈ ರೆಸಿಪಿ, ಈ ಮಸಾಲೆ ಏನೇನಿದೆ ಅಂತ ಫಸ್ಟ್ ನೋಡ್ಕೊಂಡ್ ಬಂದ್ಬೇಡ, ಆನಂತರ ಇವತ್ತಿನ ರೆಸಿಪಿ ಕಂಟಿನ್ಯೂ ಮಾಡೋಣ. ಇದು SRR ಮಸಾಲಾ ಪ್ರಾಡಕ್ಟ್ಸ್, ನಮ್ಮ ಕರ್ನಾಟಕದವರೇ ಮಾಡ್ತಿರುವಂಥ ಒಂದು ಮಸಾಲಾ ಪ್ರಾಡಕ್ಟ್ಸ್ ಬಗ್ಗೆ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮಂಗಳೂರು ಕಡೆ ಇರುವಂಥವ್ರಿಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಈಗಾಗಲೇ ಸಾಕಷ್ಟು ಪ್ರಸಿದ್ಧಿ ಹೊಂದಿದೆ SRR ಪ್ರಾಡಕ್ಟ್ಸ್. ಸೊ ಇವರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ರೀತಿ ಮಸಾಲೆಗಳು, ಸುಮಾರು 42 ವೆರೈಟಿನಲ್ಲಿ ಮಸಾಲಾ ಪ್ರಾಡಕ್ಟ್ಸ್ ನಿಮಗೆ SRR ಮಸಾಲದಲ್ಲಿ ಸಿಗುತ್ತೆ. ಹಾಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ರೀತಿ ಮಸಾಲೆ ಜೊತೆಗೆ ಮೇಯ್ನಾಗಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಹೇಗೆ ಮಾಡಿದ್ರೆ ಇರುತ್ತೋ ಅದೇ ರೀತಿ ಥಿಕ್ನೆಸ್ ಮತ್ತು ಆ ಫ್ರೆಶ್ ಸ್ಮೆಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನೀವು ಈ ರೀತಿ SRR ಮಸಾಲ ಅವ್ರ ಹತ್ರ ತೊಗೋಬೋದು. ತುಂಬ ಚೆನ್ನಾಗಿದೆ. ಮಸಾಲೆಗಳು ಯಾವ್ಯಾವ್ದಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇರೋದಷ್ಟೇ ಅಲ್ಲದೆ ಇನ್ನೂ ಹಲವಾರು ವಿಧದ ಮಸಾಲೆ ಪದಾರ್ಥಗಳು ನಿಮಗೆ SRR ಮಸಾಲದಲ್ಲಿ ಸಿಗುತ್ತೆ. ಅಂದರೆ ಅವರ ಪ್ರಾಡಕ್ಟ್ಗಳಿದೆ. ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು, ಅಮೆಝಾನ್ ಮೂಲಕ ಕೂಡ ನೀವು ತರಿಸ್ಕೋಬೋದು. ಅಮೆಝಾನಲ್ಲಿ ತರಿಸ್ಕೊಂಡು ನಿಮಗೆ ಯಾವುದೇ ಡೆಲಿವರಿ ಚಾರ್ಜಸ್ ಇರಲ್ಲ. ಮಂಗಳೂರು ಕಡೆ ಇರುವಂಥವ್ರಿಗೆ ಈಗಾಗಲೇ ಈ ಮಸಾಲ ಪದಾರ್ಥದ ಬಗ್ಗೆ ಗೊತ್ತಿರುತ್ತೆ, ಯಾಕಂದರೆ ಆ ಕಡೆ ಎಲ್ಲ ಸುಮಾರು ಫೇಮಸ್ ಆಗಿರುವಂಥ ಒಂದು ಮಸಾಲ. ರೀಸೆಂಟಾಗಿ ಸೆಪ್ಟೆಂಬರ್ ಮಂತಲ್ಲೇ ಇಂಡಸ್ಟ್ರಿ ಔಟ್ಲುಕ್ ಅಂತ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಅವ್ರನ್ನ ಒಂದು ಕವರ್ ಪೇಜಲ್ಲಿ ರೆಪ್ರೆಸೆಂಟ್ ಮಾಡ್ಯಾರೆ ಅಂತಂದರೆ ಎಷ್ಟು ಒಂದು ಒಳ್ಳೆ ಪ್ರಖ್ಯಾತಿ ಹೊಂದಿರುವಂಥ ಪ್ರಾಡಕ್ಟ್ ಅಂತ ನೀವು ತಿಳ್ಕೊಬೋದು. ಕರೆಕ್ಟ್ ಪ್ರಮಾಣದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೆ ನೋಡಿ ಎಷ್ಟು ಥಿಕ್ನೆಸ್ ಇದೆ. ಹಾಗೆ ಮನೇಲಿ ನಾವು ಮಾಡಿದ್ರೆ ಹೀಗೆ ಒಂದು ಒಳ್ಳೆ ಘಮ ಇರುತ್ತಲ್ಲ, ಫ್ರೆಶ್ ಆಗಿ ರುಬ್ದಾಗಿರುತ್ತಲ್ಲ, ಅದೇ ರೀತಿನಲ್ಲಿದೆ. ಸೊ SRR ಮಸಾಲದಲ್ಲಿ ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ ನೀವು ನೋಡಿದ್ದೀರಾ. ಹಾಗೆ ನಮ್ಮ ಕರ್ನಾಟಕದ ಸ್ಪೆಷಲ್ ಮಸಾಲ ಅಂತಲೇ ಹೇಳ್ಬೋದು.
ಸೊ ಖಂಡಿತ SRR ಮಸಾಲ ನೀವು ಒಂದ್ಸತಿ ಟ್ರೈ ಮಾಡಿ. ಅಮೆಝಾನ್ ಮೂಲಕ ನೀವು ತರಿಸ್ಕೋಬೋದು, ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲ ಇದಕ್ಕೆ. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬನ್ನಿ. ಇದರ ರೆಸಿಪಿ ಇವಾಗ ಹೋಗಿ ನೋಡ್ಕೊಂಬರೋಣ. ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದು ಬಿಸಿಯಾದ ನಂತರ ಹೋಲ್ ಮಸಾಲ ಹಾಕೋಣ. ಪಲಾವ್ಗೆ ಏನೆಲ್ಲ ಮಸಾಲೆ ಹಾಕ್ತೀವೋ ಅದೆಲ್ಲ ಹೋಲ್ ಮಸಾಲ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸಣ್ಣ ಕಟ್ ಮಾಡಿರೋಂಥ 2 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ SRR ಅವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ಘಮ ಇರುತ್ತೆ. ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಹಾಕೋಣ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಕೂಡ, ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಇದನ್ನು ಕೂಡ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ SRR ಅವರ ಪುಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದನ್ನು ಪುಲಾವ್ ಥರ ಕೂಡ ಮಾಡ್ಕೋಬೋದು, ಹಾಗೆ ವೆಜ್ ಬಿರಿಯಾನಿ ಥರ ಕೂಡ ಮಾಡ್ಕೋಬೋದು. ನಂತರ 2 ಟೀ ಸ್ಪೂನಷ್ಟು ಪುಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಇದೊಂದೇ ಒಂದು ಮಸಾಲೆ ಸಾಕು, ಬೇರೆ ಯಾವುದೇ ಪೌಡ್ರ್ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋಣ. ಮೊಸರು ಹಾಕೋದ್ರಿಂದ ಪುಲಾವ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಬೇಡ ಅಂತನವರು ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡುವಾಗ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಪುಲಾವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆನಂತರ ಅಕ್ಕಿ ತೊಳೆದಿಟ್ಟಿರೋದನ್ನು ಹಾಕಿದ್ದೀನಿ. ಮಸಾಲ ಜೊತೆಗೆ ಈ ಅಕ್ಕಿನ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕೋಬೇಕು. ನಾನಿಲ್ಲಿ ಬಾಸುಮತಿ ಉಪಯೋಗಿಸ್ಕೊಂಡಿದ್ದೀನಿ. ಬಾಸುಮತಿ ಅಥವಾ ಸೋನಾ ಮಸೂರಿ ಯಾವ್ದು ಬೇಕಾದರೂ ಹಾಕ್ಕೋಬೋದು, ಅಷ್ಟೇ ರುಚಿಯಾಗುತ್ತೆ. ಮಸಾಲ ಜೊತೆಗೆ ನೀರು ಹಾಕಿ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ 3 ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕಿದ್ದೀನಿ. ಆನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಒಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗುತ್ತೆ. ಈ ರಾಯ್ತ ಸ್ಪೆಷಲ್ ಏನಂತಂದರೆ ಇದಕ್ಕೆ ನಾವು ಸ್ವೀಟ್ ಕಾರ್ನ್ ಮತ್ತು ತರಕಾರಿಗಳನ್ನೆಲ್ಲ ಉಪಯೋಗಿಸ್ತಿದ್ದೀವಿ. ಅಂದರೆ ಇದಕ್ಕೆ ತುರಿದಿಟ್ಕೊಂಡಿರೋವಂಥ ಸೌತೆಕಾಯಿ, ಹಾಗೆ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಹಾಫ್ ಕುಕ್ ಮಾಡಿರೋವಂಥ ಸ್ವೀಟ್ ಕಾರ್ನ್ನ ಹಾಕಿದ್ದೀನಿ. ಹಾಗೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ರೆಡಿ ಆಗುತ್ತೆ. ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಲೈಟಾಗಿ ಒಂದು ಸ್ವೀಟ್ನೆಸ್ ಕೂಡ ಸಿಗ್ತಿರುತ್ತೆ, ಜೊತೆಗೆ ಒಂದು ಕ್ರಂಚಿನೆಸ್ ಇರುತ್ತೆ. ಸೊ ಈರುಳ್ಳಿ ಬದಲಾಗಿ ನೀವು ಸ್ವೀಟ್ ಕಾರ್ನ್ ಹಾಕ್ಕೊಂಡ್ರೆ ತುಂಬ ಹೊತ್ತು ಈ ರಾಯ್ತ ಇಟ್ಕೊಂಡು ಉಪಯೋಗಿಸ್ಕೋಬೋದು. ರಾಯ್ತ ರೆಡಿಯಾಗಿದೆ. ಡಿಯರ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.